8 ವರ್ಷಗಳ ಪ್ರೀತಿ ಪ್ರೇಮ ವ್ಯಾಮೋಹ ಕೊನೆಗೆ ಡೋಖಾ ಆರೋಪ. ಅನ್ಯ ಜಾತಿ ನೆಪವೊಡ್ಡಿ ಪ್ರಿಯಕರ ಎಸ್ಕೇಪ್, ಯುವತಿ ಗೋಳಾಟ. ಕನಸೋ ಇದು ನನಸೋ ಇದು ಅಂತ ಶುರುವಾಗಿ ಚಿನ್ನ, ಮುದ್ದು, ರನ್ನ, ರಾಣಿ, ಮಹಾರಾಣಿ ಅಂತ ಕಳೆದ 8 ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗೋದಾಗಿ ನಂಬಿಸಿ ಪಾರ್ಕ್, ಸಿನಿಮಾ, ದೇವಸ್ಥಾನ ಅಂತೆಲ್ಲ ಸುತ್ತಾಡಿ ದೈಹಿಕವಾಗಿ ಅನುಭವಿಸಿ ಈಗ ಕಳೆದ 5 ತಿಂಗಳಿನಿಂದ ಕೈಗೂ ಸಿಗದೆ ಫೋನಿಗೂ ಸಿಗದೆ ಯುವಕ ಪರಾರಿಯಾಗಿದ್ರೆ, ನನಗೆ ನನ್ನ ಪ್ರಿಯಕರ ಬೇಕು ಅಂತ ಆತನ ಮನೆಯ ಬಾಗಿಲಲ್ಲಿ ಯುವತಿ ಪ್ರತಿಭಟನೆಗೆ ಕುಳಿತಿರುವ ಘಟನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಳ್ಳಗೆರೆ ಗ್ರಾಮದಲ್ಲಿ ನಡೆದಿದೆ. ಬಳ್ಳಗೆರೆಯ ನಿವಾಸಿ ಮಂಜು ಬಿಆರ್ ಎನ್ನುವ ಯುವಕ ನಂಜನಗೂಡು ಮೂಲದ ಮಹದೇಶ್ವರ ಲೇಔಟ್ನ ಯುವತಿಯೊಂದಿಗೆ ಪರಸ್ಪರ ಪ್ರೀತಿಸುತ್ತಿದ್ದು, ಈಗ ಪ್ರೇಮವೂ ಬೇಡ ಪ್ರೇಯಸಿಯೂ ಬೇಡ ಅಂತ ಪರಾರಿಯಾಗಿದ್ದಾನಂತೆ. ಕಳೆದ 8 ವರ್ಷಗಳ ಪ್ರೀತಿಗೆ ತಿಲಾಂಜಲಿ ಹಾಡಿ ಬೇರೊಂದು ಯುವತಿಯೊಂದಿಗೆ ಮದುವೆಯಾಗಲು ಮುಂದಾಗಿದ್ದ ಮಂಜುನಾಥ್ ಮನೆ ಬಾಗಿಲಲ್ಲಿ ಕುಳಿತು ಧರಣಿ ನಡೆಸುತ್ತಿದ್ದಾಳೆ. ಇನ್ನು 8 ವರ್ಷಗಳ ಹಿಂದೆ ಇವರಿಬ್ಬರ ಪ್ರೀತಿ ಶುರುವಾಗಿದ್ದು, ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲವೂ ಚೆನ್ನಾಗಿ ನಡೀತಿತ್ತು. ಚೆನ್ನಾಗಿ ಸುತ್ತಾಡ್ತಾ ಇದ್ರು. ಸಿನಿಮಾ, ಪಾರ್ಕ್, ಶಾಪಿಂಗ್ ಎಲ್ಲವೂ ನಡೀತಿತ್ತು. ಅದಕ್ಕೂ ಒಂದು ಕೈ ಮಿಗಿಲಾಗಿ ನಿನ್ನನ್ನೇ ಮದುವೆಯಾಗ್ತೀನಿ ಅಂತ ಬಲವಾಗಿ ನಂಬಿಸಿ ಕೊನೆಗೆ ಆಕೆಯೊಂದಿಗೆ ದೈಹಿಕ ಸಂಪರ್ಕ ಸಹ ಬೆಳೆಸಿದ್ದಾನಂತೆ. ಎಲ್ಲವೂ ಚೆನ್ನಾಗಿದ್ದ ವೇಳೆ ಮಂಜುಗೆ ಬೇರೊಂದು ಹುಡುಗಿಯೊಂದಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಇದೇ ವೇಳೆ ಯುವತಿಯ ಜಾತಿಯ ನೆಪವೊಡ್ಡಿ ಯುವತಿಯಿಂದ ಅಂತರ ಕಾಯ್ದುಕೊಳ್ಳಲು ಮಂಜು ಮುಂದಾಗಿದ್ದಾನಂತೆ. ನನ್ನ ಹೆಸರು ರಮೇಶ್ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂದರೆ, ಈ ಮನೇಲಿ ಇರ್ತಕ್ಕಂಥ ಮಂಜು ಅಂತಕ್ಕಂಥವನು ನನ್ನ 8 ವರ್ಷದಿಂದ ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಇವಾಗ 5 ತಿಂಗಳಿಂದ ಅಪ್ಸ್ಕೊಂಡಾಗಿದ್ದಾನೆ. ಈ ವಿಚಾರವಾಗಿ ನಾನು ಎಲ್ಲೇ ಕಂಪ್ಲೇಂಟ್ ಕೊಟ್ಟರು ಕೂಡ ಒಂದು ಕಡೆನೂ ಬಂದು ಅಟೆಂಡ್ ಆಗ್ತಾ ಇಲ್ಲ. ಅವ್ರ ಕಡೆ ಲಾಯರ್ ಇಟ್ಕೊಂಡು ಏನೇ ಒಂದಿದ್ರು ಕೂಡ ಲಾಯರೇ ಬಂದು ಮಾತಾಡ್ತಾನೆ. ಹುಡುಗ ತಪ್ಪು ಮಾಡಿದ್ದಾನೆ ನಿಜ, ಅದಕ್ಕೆ ಮದುವೆ ಒಂದೇನೋ ಪರಿಹಾರ ಅಂದ್ಕೊಂಡು ಇವ್ರ ಮನೆಯವರೆಲ್ಲ ಸೇರಿಕೊಂಡು ನನಗೆ ತುಂಬಾ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ನನ್ನ ಮಾನ ಮರ್ಯಾದೆ ಎಲ್ಲ ಕಡೆನೂ ತೆಗೆದಿದ್ದಾರೆ. ಅದಕ್ಕೋಸ್ಕರ ನ್ಯಾಯ ಕೇಳೋದಕ್ಕೋಸ್ಕರ ಇವ್ರ ಮನೆಗೆ ಬಂದು ಇಷ್ಟೊತ್ತಿನ ರಾತ್ರಿಲೂ ಒಬ್ಬಳೇ ಬಂದು ಕೂತಿದ್ದೀನಿ ನಾನು. ಆದರೆ ಅವರು ಯಾರೂ ಬಾಗ್ಲೂ ಕೂಡ ತೆಗ್ದಿಲ್ಲ. ಬಾಗ್ಲನ್ನು ತೆಗಿದ್ದೀನಿ, ಏನು ಮಾಡ್ಕೊತೀಯ ಮಾಡ್ಕೊ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ನಾನು ಇಷ್ಟೊತ್ತಿನ ರಾತ್ರಿಯಲ್ಲಿ ಒಬ್ಬಳೇ ಬಂದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೇನೇ ಒಂದು ಆದರೂ ಕೂಡ ಈ ಮನೆಯಲ್ಲಿ ಇರ್ತಕ್ಕಂಥ ಮಂಜು ಮತ್ತು ಅವರಪ್ಪ ರಾಜಪ್ಪ BS ಮತ್ತು ಗೀತಾ ಅಂತಕ್ಕಂಥವ್ರೆ ಸಂಪೂರ್ಣ ಜವಾಬ್ದಾರಿಯಾಗಿರ್ತಾರೆ. ಅವ್ರು ಬಂದು ಬಳ್ಳಗೆರೆ ಅಂತ ಬಿಜಿಪುರ ಹೋಬಳಿ ಮಳವಳ್ಳಿ ತಾಲೂಕವರು. ಜಾತಿ ಹೆಸರಿನಲ್ಲಿ ನೀನು ಕುಂಬಾರವಳು, ನಾವು ಲಿಂಗಾಯತರು ಮದುವೆ ಆಗೋಕ್ಕಾಗಲ್ಲ ಅಂತೇಳಿ ಜಾತಿ ಹೆಸರಲ್ಲಿ ಈಗಿನ ಕಾಲದಲ್ಲೂ ತುಂಬ ಮಾನಸಿಕವಾಗಿ ನಂಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ನನಗೆ ಹೇಳೋದಕ್ಕೆ ಇಷ್ಟಪಡೋದು ಇಷ್ಟೇ, ನನಗೆ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇಷ್ಟೊತ್ತಿನ ರಾತ್ರಿಲಿ ಅವ್ರ ಮನೆ ಬಾಗ್ಲ ಹತ್ರ ಬಂದು ನಾನು ಕೂತಿದ್ದೀನಿ ಒಬ್ಳೇನೆ. ನನಗೇನೇ ಆದರೂ ಕೂಡ ಸಂಪೂರ್ಣ ಜವಾಬ್ದಾರಿ ಅವ್ರ ಮನೆಯವರೇ ಆಗಿರ್ತಾರೆ. ಯುವಕನಿಗೆ ಮದುವೆ ನಿಶ್ಚಯವಾಗಿರುವುದು ತಿಳಿದು ಯುವತಿ ಆತನ ಮನೆ ಬಳಿ ಬಂದಿದ್ದು, ಮಂಜು ಮನೆಯಲ್ಲಿ ಇಲ್ಲವಂತೆ. ಆದರೆ ಮನೆಯಲ್ಲಿರುವ ಉಳಿದವರು ಬಾಗಿಲನ್ನೂ ತೆಗೆಯದೆ ಏನಾಗಿದೆ ಎಂದು ಕೇಳುವ ಗೋಜಿಗೂ ಹೋಗದೆ ಬಾಗಿಲು ಜಡಿದುಕೊಂಡಿದ್ದಾರಂತೆ. ಇತ್ತ ನನಗೆ ನನ್ನ ಪ್ರಿಯಕರ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದ ಯುವತಿ ಮನೆ ಮುಂದೆಯೇ ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾಗಿದ್ದಾಳೆ. ಒಟ್ಟಾರೆ ಪ್ರೀತಿ ಪ್ರೇಮ ಅಂತ ಮೋಹದ ಗೀಳಿಗೆ ಬಿದ್ದಿದ್ದ ಯುವತಿ ಇವತ್ತು ಮೋಸ ಮಾಡಿರುವ ಯುವಕನ ಮನೆ ಬಾಗಿಲಿಗೆ ಬಿದ್ದಿದ್ದಾಳೆ. ಇನ್ನಾದ್ರೂ ಪ್ರೀತಿ ಪ್ರೇಮ ಅಂತ ಮೈ ಮರೆಯುವ ಮುನ್ನ ಯುವ ಪೀಳಿಗೆ ಎಚ್ಚೆತ್ತುಕೊಳ್ಬೇಕಿದೆ. ಪ್ರಶಾಂತ್ ಸತ್ತಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.